ದಾವಣಗೆರೆಯಿಂದ ಕಣಕ್ಕಿಳಿಯಲು ಶಾಮನೂರು ಹಿಂದೇಟು ಹಾಕಿದ್ದಾರೆ. ಪರ್ಯಾಯ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ನಾಯಕರು ಈಗ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ದಾವಣಗೆರೆಯಿಂದ ಕಣಕ್ಕಿಳಿಯಲು ಶಾಮನೂರು ಈಗ ಹಿಂದೇಟು ಹಾಕಿದ್ದಾರೆ. ಪರ್ಯಾಯ ಅಭ್ಯರ್ಥಿಗಾಗಿ ಈಗ ಕಾಂಗ್ರೆಸ್ ನಾಯಕರು ಹುಡುಕಾಡ್ತಾ ಇದ್ದಾರೆ. ವಯಸ್ಸಿನ ಕಾರಣದಿಂದ ಶಾಮನೂರು ಶಿವಶಂಕರಪ್ಪ ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಮತ್ತಿಬ್ಬರು ಆಕಾಂಕ್ಷಿಗಳ ಜೊತೆ ಕೈ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ದಾವಣಗೆರೆಯಿಂದ ಮಂಜಪ್ಪ ಇಲ್ಲವೇ ತೇಜಸ್ವಿ ಪಟೇಲ್ ಅವರು ಕಣಕ್ಕೆ ಇಳಿಯಲಿದ್ದಾರೆ. ದಾವಣಗೆರೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿರುವ ಮಂಜಪ್ಪ ಅವರಿಗೆ ಈಗ ಕಾಂಗ್ರೆಸ್ ಕೇಳ್ತಿದೆ, ದಯವಿಟ್ಟು ಎಲೆಕ್ಷನ್ ಸ್ಪರ್ಧೆ ಮಾಡಿ ಅಂತ. ಆ ಪರಿಸ್ಥಿತಿ ಬಂದಿದೆ ಈಗ ಕಾಂಗ್ರೆಸ್ಗೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಂಬಿತ್ತು. ಅದರ ಕೊನೆ ಗಳಿಗೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಾನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಅವರ ವಯಸ್ಸಿನ ವಿಚಾರವಾಗಿ ಒಂದು ತಿಳಿಸಿದ್ದಾರೆ. ಸೊ ಹೀಗಾಗಿ ಆಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿದ್ದಾರೆ. ತೇಜಸ್ವಿ ಪಟೇಲ್ಗೆ GH ಪಟೇಲ್ ರಾಜ್ ಸಹೋದರನ ಪುತ್ರ ಕೂಡ, ಅವ್ರಿಗೆ ಈಗ ತೇಜಸ್ವಿ ಪಟೇಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಅವ್ರನ್ನ ಈಗ ಕಾಂಗ್ರೆಸ್ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷ ಮಂಜಪ್ಪ ಕುರುಬ ಸಮಾಜಕ್ಕೆ ಸೇರಿದವರು. ಹೀಗಾಗಿ ಟಿಕೆಟ್ ನೀಡುವಂತೆ ಶಾಮನೂರು ಶಿವಶಂಕರಪ್ಪರು ಕೂಡ ಒಂದು ಸಲಹೆಯನ್ನ ನೀಡಿದ್ದಾರೆ.